ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರ ಆಶೀರ್ವಾದಗಳು. 2026 ಜನವರಿಯಲ್ಲಿ ನಾವಿದ್ದೇವೆ. 2025 ಮುಗಿದೋಗಿದೆ. 2025ರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ. ಆದರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಜನವರಿ ಮಾಸದಲ್ಲಿ 12 ರಾಶಿಗಳ ಗೋಚಾರ ಫಲ ಹೇಗಿದೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ. ಆದ್ರೆ ಧೃತಿಗೆಡಬೇಡಿ, ಶನಿ ಏನಾದರೂ ಯೋಗಕಾರಕನಾಗಿದ್ರೆ ಮನೆ ಕಟ್ತೀರಾ? ಸಾಲ ಮಾಡಿ ಆದರೂ ಮನೆ ಕಟ್ತೀರಾ? ಜನ್ಮಕ್ಕೆ ಶನಿ ಬಂದಾಗ ಕಲಿಯುಗದ ದೈನ್ಯ ತಿರುಪೆ ಅಂತ ನಾವು ಹೇಳ್ತೀವಿ. ಕಲಿಯುಗದ ದೈನ್ಯ ತಿರುಪೆ ಅಂದ್ರೆ ಏನು? ಭಿಕ್ಷೆ. ಕಲಿಯುಗದಲ್ಲಿ ಏನ್ ಭಿಕ್ಷೆ? ಈ ಮಿಡಲ್ ಫ್ಯಾಮಿಲಿಗಳು, ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಏನ್ ಮಾಡ್ತೀರಾ? ಯಾವುದೋ ಬ್ಯಾಂಕಿಗೆ ಹೋಗ್ತೀರಾ, ನಿಮ್ಮ ಹತ್ರ ಇರ್ತಕ್ಕಂಥ ಆಸ್ತಿಯನ್ನ ಅಡಮಾನವಾಗಿ ಹಿಡ್ತಕ್ಕಂಥದ್ದು, ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಸಾಲಗಳನ್ನ ತಗೊಳ್ತಕ್ಕಂಥದ್ದು, ಸಾಲವನ್ನ ಹೆಚ್ಚಾಗಿ ಮಾಡಿಸ್ತಕ್ಕಂಥದ್ದು. ಆದ್ರೆ ಇಲ್ಲಿ ಸಾಲವನ್ನ ಒಂದು ಲಿಮಿಟ್ ಆಗಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಮೀನರಾಶಿಯವರು. ಈಗ ನೀವು ಮಾಡಿರ್ತಕ್ಕಂಥ ಸಾಲ ಸುಮಾರು 16 ವರ್ಷಗಳು ಎಡಬಿಡದೆ ಒದ್ದಾಡಬೇಕಾಗತ್ತೆ ಸಾಲ ತೀರಿಸ್ಲಿಕ್ಕೆ. ಸಾಲ ಕಮ್ಮಿ ಮಾಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂತಹ ಕೆಲಸವನ್ನ ಮಾಡಿ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳಿ ತುಪ್ಪ ತಿನ್ಲಿಕ್ಕೆ ಹೋಗಬೇಡಿ. ಇವತ್ತು ತುಪ್ಪ ತಿನ್ಬಹುದು ನೀವು, ನಾಳೆ ಎಣ್ಣೆನೂ ಕೂಡ ಗತಿ ಇರಲ್ಲ, ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ. ಧೃತಿಗೆಡ್ತಕ್ಕಂಥದ್ದು ಬೇಡ, ಧೈರ್ಯದಿಂದ ಹೋಗ್ತಕ್ಕಂತಹ ಕೆಲಸವನ್ನ ಮಾಡಿ. ಗುರು 4ನೇ ಮನೆಯಲ್ಲಿ ಇದ್ದಾನೆ. 5ನೇ ಮನೆಗೆ ಅಂದ್ರೆ ಜೂನ್ ನಂತರ ನಿಮಗೆ ಸ್ವಲ್ಪ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈಗ 4ನೇ ಮನೆಯಲ್ಲಿ ಗುರು ಇದ್ದಾನೆ. ಮಾನಹಾನಿ ಇಲ್ಲದೆ ಇರ್ತಕ್ಕಂತಹ ಸಮಸ್ಯೆ, ಅನರ್ಥಗಳು, ದಾರಿಯಲ್ಲೋ ಅವನು ಬಂದು ಹೊಡೆದು ಬಿಡ್ತಾನೆ, ಜಗಳ ಮಾಡ್ತಾನೆ. ನೀವು ಹಾಗಂತ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವನ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನ ತೋರಿಸಿ, ಆಯ್ತಪ್ಪ ನಂದೇ ತಪ್ಪಾಯ್ತು ಹೋಗಪ್ಪ ಅಂತ ಹೇಳಿ ಸಮಾಧಾನದಲ್ಲಿ ಮಾತನಾಡ್ತಕ್ಕಂಥ, ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಯ ದೇವಾಲಯಕ್ಕೆ ಹೋಗಿ ಹಳದಿ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ. ಪ್ರತಿ ಗುರುವಾರದಲ್ಲಿ ಏನಾದ್ರೂ ಹುಣ್ಣಿಮೆ, ಅಮಾವಾಸ್ಯೆ ಅಂತಕ್ಕಂಥದ್ದು ಬಂದಾಗ ಒಂದು ಗುರುವಾರ ಈ ಜನವರಿ ತಿಂಗಳಲ್ಲಿ ಯಾರಾದ್ರೂ ಜಂಗಮರಿಗೆ, ಅರ್ಚಕರಿಗೆ ಹಳದಿ ವಸ್ತ್ರವನ್ನ ಕೃಷ್ಣಾರ್ಪಣವನ್ನ ಮಾಡಿ ದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗತ್ತೆ. ನಿಮಗೆಲ್ಲರಿಗೂ ಕೂಡ, ಈ 12 ರಾಶಿಯವರಿಗೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ನವಗ್ರಹಗಳನ್ನ ಪ್ರಾರ್ಥನೆಯನ್ನ ಮಾಡಿ